ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಆಧಾರ ಕರ್ನಾಟಕ ಟಿಇಟಿ 2025 ಸ್ಟ್ರಾಟಜಿಕ್ ಪ್ರಿಪರೇಷನ್ ಗೈಡ್ ಅಂತ ಒಂದು ಮೂಲ ಇದೆ. ಇದರಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟಿಇಟಿ 2025 ಇದೆಯಲ್ಲ, ಅದ್ರ ಬಗ್ಗೆ ಕೆಲವು ಮುಖ್ಯವಾದ ಒಳನೋಟಗಳು ಸಿಕ್ಕಿವೆ. ಅವುಗಳ ಬಗ್ಗೆ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಖಂಡಿತ. ಟಿಇಟಿ ಈಗ ಬಹಳ ಮುಖ್ಯವಾದ ಘಟ್ಟದಲ್ಲಿದೆ. ಹೌದು. ಈ ಚರ್ಚೆಯ ಉದ್ದೇಶ ಏನು ಅಂದ್ರೆ, ನೋಡಿ, ಡಿಸೆಂಬರ್ 7, 2025ಕ್ಕೆ ಪರೀಕ್ಷೆ ಫಿಕ್ಸ್ ಆಗಿದೆ. ಅಂದ್ರೆ ಇವತ್ತಿಂದ ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ ಒಂದು 50 ದಿನ ಅಷ್ಟೇ ಇರೋದು. ಓಹೋ, ತುಂಬಾ ಕಡಿಮೆ ಸಮಯ ಇದೆ ಹಾಗಾದ್ರೆ. ಹೌದು. ಹಾಗಾಗಿ ಈ ಪರೀಕ್ಷೆ ಯಾಕಿಷ್ಟು ಇಂಪಾರ್ಟೆಂಟ್ ಮತ್ತೆ ಇಷ್ಟು ಕಡಿಮೆ ಟೈಮಲ್ಲಿ ಯಶಸ್ಸು ಗಳಿಸೋಕೆ ಈ ಗೈಡ್ ಏನ್ ಹೇಳುತ್ತೆ, ಯಾವ ತರ ಸ್ಟ್ರಾಟಜಿ ಇರಬೇಕು ಅಂತ. ಸರಿ ಸರಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಟೀಚರ್ ಆಗ್ಬೇಕು ಅನ್ನೋರಿಗೆ ಇದು ಯಾಕಿಷ್ಟು ಕ್ರೂಷಿಯಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಶುರು ಮಾಡೋಣ. ಡಿಸೆಂಬರ್ 7ಕ್ಕೆ ಪರೀಕ್ಷೆ, ಕೇವಲ 50 ದಿನ ಬಾಕಿ. ಈ ಟೈಮಲ್ಲಿ ಪೇಪರ್ 1 ಇರಲಿ, ಪೇಪರ್ 2 ಇರಲಿ, ಎರಡಕ್ಕೂ ಒಂದು ಸೂಕ್ತವಾದ ಯೋಜನೆ ಬೇಕೇ ಬೇಕು ಅಂತ ಇದು ಒತ್ತಿ ಹೇಳುತ್ತೆ. ಹೌದು, ಪ್ಲಾನಿಂಗ್ ಇಲ್ದೇ ಆಗೋದಿಲ್ಲ. ಇಲ್ಲಿ ಯೋಜನೆ ಅಂದ್ರೆ ಸುಮ್ಮನೆ ಟೈಮ್ ಟೇಬಲ್ ಅಲ್ಲ, ಅದೊಂದು ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿ ಇರಬೇಕು. ಕರೆಕ್ಟ್. ಕಡಿಮೆ ಸಮಯದಲ್ಲಿ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಲು ಇದು ತುಂಬಾ ಅಗತ್ಯ ಅಂತ ಹೇಳಿದೆ. ಹೌದು, ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ನೋಡಿ. ಯಾಕೆ ಈ ಟೆಟ್ ಪರೀಕ್ಷೆ ಈಗ ಇದ್ದಕ್ಕಿದ್ದಂತೆ ಇಷ್ಟು ನಿರ್ಣಾಯಕ ಆಗ್ತಿದೆ? ಹೌದು, ಯಾಕೆ? ಮೂಲದಲ್ಲಿ ಅದಕ್ಕೆ ಕಾರಣ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದೆ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಬರುತ್ತಲ್ಲ, ಸಿಇಟಿ ಅಂತಾರಲ್ಲ, ಸಿಇಟಿ, ಅದರಲ್ಲಿ ಭಾಗವಹಿಸಬೇಕು ಅಂದ್ರೆ ಅಭ್ಯರ್ಥಿಗಳು ಮೊದಲು ಈ ಟೆಟ್ ಹಂತವನ್ನು ದಾಟಲೇಬೇಕಾದ ಅನಿವಾರ್ಯತೆ ಇದೆ. ಓಹೋ, ಅಂದ್ರೆ ಇದು ಕ್ವಾಲಿಫೈಯಿಂಗ್ ಆದ ಮ್ಯಾಂಡೇಟರಿ. ಎಕ್ಸಾಕ್ಟ್ಲಿ. ಟೆಟ್ ಪಾಸ್ ಆಗಿಲ್ಲ ಅಂದ್ರೆ ನೀವು ಸಿಇಟಿ ಬರೆಯೋಕೆ ಎಲಿಜಿಬಲ್ ಇರಲ್ಲ ಅಷ್ಟೇ. ಅಬ್ಬಾ, ಹಾಗಾದ್ರೆ ಇದು ಕೇವಲ ಒಂದು ಅರ್ಹತಾ ಪರೀಕ್ಷೆ ಅಲ್ಲ, ಮುಂದಿನ ದೊಡ್ಡ ಅವಕಾಶಕ್ಕೆ ಇದೊಂದು ಕಡ್ಡಾಯವಾದ ಗೇಟ್ವೇ ಇದ್ದಾಗೆ ಅಲ್ವಾ? ಖಂಡಿತವಾಗಿಯೂ, 100% ಸತ್ಯ. ಅದಕ್ಕೇನೆ ಮೂಲದಲ್ಲಿ ಇದನ್ನ ಟೀಚರ್ ಆಗ್ಬೇಕು ಅನ್ನೋರ್ಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳಿರೋದು. ಗೋಲ್ಡನ್ ಆಪರ್ಚುನಿಟಿ. ಈ ಚಾನ್ಸ್ ಬಳಸ್ಕೊಂಡು ಟೆಟ್ ಪಾಸ್ ಆದ್ರೆ ಬರೀ ಸಿಇಟಿಗ ಎಲಿಜಿಬಿಲಿಟಿ ಸಿಗೋದಲ್ಲ, ಮುಂದೆ ಆ ಸಿಇಟಿ ಎಕ್ಸಾಮ್ ಫೇಸ್ ಮಾಡೋಕೆ ಬೇಕಾದ ಆತ್ಮವಿಶ್ವಾಸನೂ ಹೆಚ್ಚಾಗುತ್ತೆ. ಹೌದು, ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಮುಖ್ಯ ಆಗುತ್ತೆ. ಖಂಡಿತ. ಮೆಂಟಲ್ ಪ್ರಿಪರೇಷನ್ಗೆ ಇದು ಹೆಲ್ಪ್ ಆಗುತ್ತೆ. ಈ ಆತ್ಮವಿಶ್ವಾಸದ ಜೊತೆಗೆ ಬೇರೆ ಪ್ರಾಕ್ಟಿಕಲ್ ಕಾರಣಗಳು ಇರಬೇಕಲ್ಲ? ಹೌದು ಹೌದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ರಿಯಲಿಸ್ಟಿಕ್ ಪಾಯಿಂಟ್ ಹೇಳಿದ್ದಾರೆ ನೋಡಿ. ಮತ್ತೆ ಯಾವಾಗ ಶಿಕ್ಷಕರ ನೇಮಕಾತಿ ಆಗುತ್ತೆ ಗೊತ್ತಿಲ್ಲ ಅನ್ನೋ ಅನಿಶ್ಚಿತತೆ. ಓ, ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಹೌದು. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಯಾವಾಗ ಅಂತ ಯಾರಿಗೂ ಕ್ಲಾರಿಟಿ ಇಲ್ಲ. ಹಾಗಿದ್ದಾಗ ಈಗ ಸಿಕ್ಕಿರೋ ಈ ಟೆಟ್ ಚಾನ್ಸ್ ಇದೆಯಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಂಡು ಪಾಸ್ ಆಗೋದು ತುಂಬಾ ಬುದ್ಧಿವಂತಿಕೆ. ಹೌದು. ಈ ಅವಕಾಶ ಮಿಸ್ ಆದ್ರೆ ಮತ್ತೆ ಎಷ್ಟು ಕಾಯ್ಬೇಕೋ ಏನೋ. ಅದೇನೇ ಹೇಳೋಕ್ಕಾಗಲ್ಲ. ಸರಿ, ಈ ಅವಕಾಶದ ಪ್ರಾಮುಖ್ಯತೆ ಅರ್ಥ ಆಯ್ತು. ಆದರೆ ಇದೇ ಗೈಡ್ನಲ್ಲಿ ಒಂದು ವಾರ್ನಿಂಗ್ ಕೂಡ ಕೊಡ್ತಿದ್ದಾರೆ. ಅದೇನಪ್ಪಾ ಅಂದ್ರೆ ಪರೀಕ್ಷಾ ಪೇಪರ್ಗಳ ಕಠಿಣತೆಯ ಮಟ್ಟ, ಡಿಫಿಕಲ್ಟಿ ಲೆವೆಲ್. ಇದು ನಿಜಕ್ಕೂ ಗಮನಿಸಬೇಕು. 2024ರ ಟೆಟ್ ಎಕ್ಸಾಮ್ ಅದು 2023ಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಟಫ್ ಆಗಿತ್ತು ಅಂತ ಮೂಲ ನೇರವಾಗಿ ಹೇಳುತ್ತೆ. ಹೌದಾ? ತುಂಬಾ ಟಫ್ ಅಂದ್ರೆ ಯಾವ ರೀತಿ? ಏನಾದರೂ ಸ್ಪೆಸಿಫಿಕ್ ಆಗಿ ಹೇಳಿದಾರಾ? ಹೌದು, ಹೇಳಿದ್ದಾರೆ. ಅದಕ್ಕೆ ಸಪೋರ್ಟ್ ಆಗಿ ಒಂದು ಸ್ವಲ್ಪ ಶಾಕಿಂಗ್ ಅನ್ನೋ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಅಂದ್ರೆ 2024ರಲ್ಲಿ ಟೋಟಲ್ ಆಗಿ ಟೆಟ್ ಬರ್ದವರಲ್ಲಿ ಜಸ್ಟ್ 14,000 ಜನ ಮಾತ್ರ ಕ್ವಾಲಿಫೈ ಆಗಿದಾರಂತೆ. ಅಷ್ಟು ಕಡಿಮೆನಾ? ಹೌದು. ಈ ನಂಬರ್ ನಿಜಕ್ಕೂ ತುಂಬಾ ಕಡಿಮೆ. ಇದು ಏನ್ ಹೇಳುತ್ತೆ ಅಂದ್ರೆ ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಇದು ಬರೀ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿ ಉಳ್ದಿಲ್ಲ, ಒಂದ್ ರೀತಿ ಫಿಲ್ಟರಿಂಗ್ ಪ್ರಾಸೆಸ್ ಆಗ್ತಾ ಇದೆ ಅಂತಾನೂ ತೋರಿಸುತ್ತೆ. ಕೇವಲ 14,000. ಇದು ಸೀರಿಯಸ್ ಮ್ಯಾಟರ್. ಅಂದ್ರೆ ಸುಮ್ಮನೆ ಹೋಗಿ ಬರೆದು ಬರೋ ಹಾಗಿಲ್ಲ, ಒಳ್ಳೆ ಪ್ರಿಪರೇಷನ್ ಬೇಕೇ ಬೇಕು. ಖಂಡಿತ. ಇದೇ ಕಾರಣಕ್ಕೆ ಯಾರು ಈ ಪರೀಕ್ಷೆನ ಲೈಟ್ ಆಗಿ ತಗೋಬಾರ್ದು, ಮೈಮರೆತು ತುಂಬಾ ಸುಲಭವಾಗಿ ಪರೀಕ್ಷೆಯನ್ನು ಎದುರಿಸಬಾರ್ದು ಅಂತ ಕ್ಲಿಯರ್ ಆಗಿ ವಾರ್ನ್ ಮಾಡಿದ್ದಾರೆ. ಈ ಟಫ್ನೆಸ್ ಲೆವೆಲ್ ಗೊತ್ತಿಲ್ಲದೆ ಸರಿಯಾದ ಪ್ರಿಪರೇಷನ್ ಇಲ್ದೇ ಹೋದ್ರೆ ಖಂಡಿತ ಅದಕ್ಕೆ ಬೆಲೆ ತರಬೇಕಾಗುತ್ತೆ ಅಂತಾನೂ ಗೈಡ್ ಹೇಳುತ್ತೆ. ಇಲ್ಲಿ ಬೆಲೆ ತೆರೋದು ಅಂದ್ರೆ ಬರೀ ಈ ಎಕ್ಸಾಮ್ ಫೇಲ್ ಆಗೋದಷ್ಟೇ ಅಲ್ಲ, ಬಹುಶಃ ಮುಂದಿನ ಸಿಇಟಿ ಅವಕಾಶನೇ ಕಳ್ಕೊಳ್ಳೋ ರಿಸ್ಕ್ ಇರುತ್ತೆ. ಹೌದು ಹೌದು, ಅದು ದೊಡ್ಡ ನಷ್ಟ. ಹಾಗಾದ್ರೆ ಈ ಕಠಿಣತೆ ಜಾಸ್ತಿ ಆಗ್ತಿರೋ ಟ್ರೆಂಡ್ ಇದೆಯಲ್ಲ, ಇದರ ಪರಿಣಾಮ ಏನು? 2025ರ ಎಕ್ಸಾಮ್ ಬಗ್ಗೆ ಮೂಲ ಏನಾದ್ರೂ ಗೆಸ್ ಮಾಡುತ್ತಾ? ಹೌದು. 2023ಕ್ಕಿಂತ 2024 ಟಫ್ ಇತ್ತು ಅನ್ನೋದು ಮತ್ತೆ ಲಾಸ್ಟ್ ಇಯರ್ ರಿಸಲ್ಟ್ಸ್ ಇದೆಲ್ಲ ನೋಡಿದ್ರೆ ಈ ಟ್ರೆಂಡ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ ಅಂತ ಮೂಲ ಸೂಚಿಸುತ್ತೆ. ಅಂದ್ರೆ 2025ರ ಟೆಟ್ ಕೂಡ ಸ್ವಲ್ಪ ಟಫ್ ಆಗಿ ಬರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇದನ್ನ ಹೇಳ್ತಿರೋದು ಕ್ಯಾಂಡಿಡೇಟ್ಸ್ನ ಹೆದರಿಸೋಕಲ್ಲ,
ಬದಲಿಗೆ ರಿಯಾಲಿಟಿಗೆ ರೆಡಿ ಇರ್ಲಿ ಅಂತ. ಸರಿ. ಹಾಗಾದ್ರೆ ನಮ್ಮ ಮುಂದೆ ಇರೋದು 2 ಚಾಲೆಂಜ್. ಒಂದು ಕಡಿಮೆ ಸಮಯ 50 ದಿನ, ಇನ್ನೊಂದು ಹೆಚ್ಚುತ್ತಿರುವ ಕಠಿಣತೆ. ಈ ಎರಡನ್ನೂ ನಿಭಾಯಿಸೋಕೆ ಗೈಡ್ ಏನ್ ಸಲಹೆ ಕೊಡುತ್ತೆ? ಬರೀ ಪ್ಲಾನಿಂಗ್ ಮಾಡಿದ್ರೆ ಸಾಕಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಬರೀ ಒಂದು ಟೈಮ್ ಟೇಬಲ್ ಅಥವಾ ಒಂದು ರಫ್ ಪ್ಲಾನಿಂಗ್ ಮಾಡ್ಕೊಂಡ್ರೆ ಸಾಲ್ದು ಅಂತ ಮೂಲ ಸ್ಪಷ್ಟಪಡಿಸುತ್ತೆ. ಓಕೆ. ಯಶಸ್ಸು ಬೇಕು ಅಂದ್ರೆ ಆ ಪ್ಲಾನ್ ಜೊತೆಗೆ ಇನ್ನೂ 2 ವಿಷಯಗಳು ಬೇಕೇ ಬೇಕು ಅಂತಾರೆ. ಒಂದು ಏಕಾಗ್ರತೆ, ಇನ್ನೊಂದು ಸರಿಯಾದ ಮಾರ್ಗದರ್ಶನದಲ್ಲಿ ಯೋಜನೆ ಮಾಡೋದು. ಏಕಾಗ್ರತೆ ಮತ್ತೆ ಸರಿಯಾದ ಮಾರ್ಗದರ್ಶನ, ಇದನ್ನ ಸ್ವಲ್ಪ ವಿವರಿಸ್ಬೋದಾ? ಗೈಡ್ನಲ್ಲಿ ಏನಾದ್ರೂ ಇದೆಯಾ? ಏಕಾಗ್ರತೆ ಅಂದ್ರೆ ಈ 50 ದಿನಗಳ ಲಿಮಿಟೆಡ್ ಟೈಮ್ ಇದೆಯಲ್ಲ, ಇದರಲ್ಲಿ ಬೇರೆಲ್ಲ ಡಿಸ್ಟ್ರಾಕ್ಷನ್ಸ್ ಬಿಟ್ಟು ಕಂಪ್ಲೀಟ್ ಆಗಿ ಪ್ರಿಪರೇಷನ್ ಮೇಲೆ ಫೋಕಸ್ ಮಾಡಬೇಕು ಅಂತ ಒತ್ತಿ ಹೇಳಿದ್ದಾರೆ. ಫುಲ್ ಫೋಕಸ್. ಇನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಯೋಜನೆ ಅಂದ್ರೆ ಸುಮ್ನೆ ಬ್ಲೈಂಡ್ ಆಗಿ ಓದೋದಲ್ಲ, ಬದಲಿಗೆ ಯಾವ ಟಾಪಿಕ್ಸ್ಗೆ ಹೆಚ್ಚು ವೇಟೇಜ್ ಇದೆ, ಸಿಲೆಬಸ್ನ ಯಾವ ಪಾರ್ಟ್ಸ್ನಿಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಹಳೆ ಕ್ವೆಶ್ಚನ್ ಪೇಪರ್ಸ್ ಎನಾಲಿಸಿಸ್, ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್, ಇದೆಲ್ಲ ಸೇರಿಸಿ ಒಂದು ಸ್ಟ್ರಾಟಜಿ ಮಾಡ್ಕೋಬೇಕು. ಅಂದ್ರೆ ಸ್ಮಾರ್ಟ್ ವರ್ಕ್ ಬೇಕು. ಹೌದು. ಬಹುಶಃ ಎಕ್ಸ್ಪೀರಿಯನ್ಸ್ಡ್ ಇರೋರ ಸಲಹೆ ತಗೊಳ್ಳೋದು ಅಥವಾ ಒಳ್ಳೆ ಸ್ಟಡಿ ಮೆಟೀರಿಯಲ್ಸ್ ಯೂಸ್ ಮಾಡೋದು, ಇದೆಲ್ಲ ಮಾರ್ಗದರ್ಶನ ಆಗಬಹುದು. ಮೂಲದಲ್ಲಿ ಸ್ಪೆಸಿಫಿಕ್ ಆಗಿ ಕೋಚಿಂಗ್ ಸೆಂಟರ್ ಅಥವಾ ಬುಕ್ಸ್ ಹೆಸರು ಹೇಳಿಲ್ಲ, ಆದ್ರೆ ನಿಮ್ಮ ಪ್ಲಾನ್ ಇನ್ಫಾರ್ಮ್ಡ್ ಆಗಿರಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತು. ಅಂದ್ರೆ ಕೇವಲ ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಇರಬೇಕು, ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರಯತ್ನ ಇರಬೇಕು. ನಿಖರವಾಗಿ ಈ 50 ದಿನಗಳನ್ನ ಮ್ಯಾಕ್ಸಿಮಮ್ ಇಫೆಕ್ಟಿವ್ ಆಗಿ ಬಳಸ್ಕೊಳ್ಳೋಕೆ ಇದು ಬಹಳ ಮುಖ್ಯ. ಎಲ್ಲಿ ವೀಕ್ ಇದೀವಿ ಅಂತ ಗುರ್ತಿಸಿ ಅದಕ್ಕೆ ಹೆಚ್ಚು ಟೈಮ್ ಕೊಡೋದು, ಈಸಿ ಇರೋದನ್ನ ಬೇಗ ರಿವೈಸ್ ಮಾಡೋದು, ಮಾಕ್ ಟೆಸ್ಟ್ಗಳನ್ನ ಬರೆಯೋದು, ಇದೆಲ್ಲ ಸರಿಯಾದ ಮಾರ್ಗದರ್ಶನದಲ್ಲಿ ಯೋಜನೆಯ ಭಾಗ ಆಗುತ್ತೆ. ಮತ್ತೆ ಏಕಾಗ್ರತೆ ನೋಡಿ, ಏಕಾಗ್ರತೆ ಇಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಪ್ಲಾನ್ ಇದ್ರೂ ಅದು ವರ್ಕ್ ಆಗಲ್ಲ. ಮಾರ್ಗದರ್ಶನ ಇಲ್ಲ ಅಂದ್ರೆ ಏಕಾಗ್ರತೆಯಿಂದ ಮಾಡಿದ ಎಫರ್ಟ್ಸ್ ರಾಂಗ್ ಡೈರೆಕ್ಷನಲ್ಲಿ ಹೋಗ್ಬಹುದು. ಸೊ ಇವೆರಡೂ ಕಂಬೈನ್ ಆಗ್ಬೇಕು. ಸರಿ. ಹಾಗಾದ್ರೆ ಈ ಗೈಡ್ನಿಂದ ನಮಗೆ ಸಿಕ್ಕಿದ ಮೇನ್ ಪಾಯಿಂಟ್ಸ್ನ ಒಮ್ಮೆ ಸಮರೈಸ್ ಮಾಡೋಣ. ಮೊದಲನೇದು, ಟೈಮ್ ಡೆಡ್ಲೈನ್ ಡಿಸೆಂಬರ್ 7ಗೆ ಪರೀಕ್ಷೆ, ಜಸ್ಟ್ 50 ದಿನ ಬಾಕಿ, ಅರ್ಜೆನ್ಸಿ ಇದೆ. ಕರೆಕ್ಟ್. ಎರಡನೇದು, ಇಂಪಾರ್ಟೆನ್ಸ್, ಮುಂದೆ ಟೀಚರ್ ರಿಕ್ರೂಟ್ಮೆಂಟ್ಗೆ ಅಂದ್ರೆ ಸಿಇಟಿಗೆ ಕ್ವಾಲಿಫೈ ಆಗೋಕೆ ಈ ಟಿಇಟಿ ಪಾಸ್ ಆಗ್ಲೇಬೇಕು, ಇದು ಕಂಪಲ್ಸರಿ. ಹೌದು. ಮೂರನೇದು, ಚಾಲೆಂಜ್, ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್, ಅದು ಜಾಸ್ತಿ ಆಗ್ತಿದೆ. ಲಾಸ್ಟ್ ಇಯರ್ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ, ಕೇವಲ 14,000 ಪಾಸ್. ಅದು ದೊಡ್ಡ ಸವಾಲು. ಮತ್ತು ನಾಲ್ಕನೇದು, ಸೊಲ್ಯೂಷನ್. ಈ ಚಾಲೆಂಜ್ಗಳನ್ನ ಎದುರಿಸೋಕೆ ಬರೀ ಒಂದು ಜನರಲ್ ಪ್ಲಾನ್ ಸಾಲ್ದು, ಬದಲಿಗೆ ಸರಿಯಾದ ಗೈಡೆನ್ಸ್ ಜೊತೆ, ಅಂದ್ರೆ ಎಲ್ಲಿ ಫೋಕಸ್ ಮಾಡಬೇಕು ಅಂತ ತಿಳಿದುಕೊಂಡು ತುಂಬಾ ಕಾನ್ಸಂಟ್ರೇಷನ್ನಿಂದ ಒಂದು ಸ್ಪೆಸಿಫಿಕ್ ಸ್ಟ್ರಾಟಜಿ ಹಾಕ್ಕೊಂಡು ಪ್ರಿಪೇರ್ ಆಗೋದು ಅನಿವಾರ್ಯ. ಹೌದು. ಈ 50 ದಿನಗಳನ್ನ ವೇಸ್ಟ್ ಮಾಡದೆ ಸರಿಯಾಗಿ ಯೂಟಿಲೈಸ್ ಮಾಡ್ಕೋಬೇಕು. ಹೌದು. ಈ ಎಲ್ಲಾ ಅಂಶಗಳನ್ನು ಒಟ್ಟಿಗೆ ನೋಡಿದಾಗ ಇದು ಬರೀ ಒಂದು ಪರೀಕ್ಷೆ ಅಲ್ಲ, ಇದೊಂದು ಕೆರಿಯರ್ನ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ. ನಿಜ. ಈ ಮೂಲದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಗಮನದಲ್ಲಿಟ್ಕೊಂಡು ಕೊನೆಗೆ ಒಂದು ಯೋಚನೆ ಮಾಡುವಂತ ಪ್ರಶ್ನೆ ಬರುತ್ತೆ. ಓಕೆ, ಏನು ಪ್ರಶ್ನೆ? ನೋಡಿ, ನಮ್ಮ ಮುಂದೆ ಇರೋದು ಕೇವಲ 50 ದಿನಗಳ ಟೈಮ್, ಮತ್ತೆ ಪರೀಕ್ಷೆ ಕಠಿಣ ಆಗ್ತಾ ಇದೆ. ಈ ಎರಡೂ ರಿಯಾಲಿಟೀಸ್ನ ಎಕ್ಸೆಪ್ಟ್ ಮಾಡ್ಕೊಂಡು ಒಬ್ಬ ಕ್ಯಾಂಡಿಡೇಟ್ ತನ್ನ ಪ್ರಿಪರೇಷನ್ನಲ್ಲಿ ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್, ಅದು ತುಂಬಾ ಬೇಗ ಕಾಣ್ಬೇಕು ಅಂದ್ರೆ ತಕ್ಷಣದಿಂದ ಅವರು ತಮ್ಮ ಗಮನವನ್ನ ಯಾವ ಒಂದು ಸ್ಪೆಸಿಫಿಕ್ ಅಂಶದ ಮೇಲೆ ಫೋಕಸ್ ಮಾಡಿದ್ರೆ ಹೆಚ್ಚು ಬೆನಿಫಿಟ್ ಆಗ್ಬೋದು. ಉದಾಹರಣೆಗೆ, ತಮಗೆ ತುಂಬಾ ಕಷ್ಟ ಅನ್ಸೋ ಸಬ್ಜೆಕ್ಟ್ಸ್ ಇದೆಯಲ್ಲ, ವೀಕ್ ಏರಿಯಾಸ್, ಅದ್ರ ಮೇಲೆ ಹಿಡಿತ ಸಾಧಿಸೋಕೆ ಜಾಸ್ತಿ ಟೈಮ್ ಕೊಡೋದಾ, ಅಥವಾ ಗೊತ್ತಿರೋ ಟಾಪಿಕ್ಸ್ನೇ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಂಡು ಎಕ್ಸಾಮ್ ಟೈಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇದೆಯಲ್ಲ, ಅದ್ರ ಮೇಲೆ ಹೆಚ್ಚು ಗಮನ ಕೊಡೋದಾ? ಟೈಮ್ ಮ್ಯಾನೇಜ್ಮೆಂಟ್. ಅಥವಾ ತಮ್ಮ ವೀಕ್ನೆಸ್ ಏನು ಅಂತ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದಕ್ಕೆ ಅಂತ ಸ್ಪೆಷಲ್ ಗೈಡೆನ್ಸ್ ಹುಡುಕೊಂಡು ಹೋಗೋದಾ? ಓಕೆ. ಈ ಮೂರರಲ್ಲಿ ಅಥವಾ ಬೇರೆ ಯಾವುದಾದ್ರೂ ಅಂಶದಲ್ಲಿ ಈ ಲಿಮಿಟೆಡ್ ಟೈಮ್ನಲ್ಲಿ ಮ್ಯಾಕ್ಸಿಮಮ್ ರಿಟರ್ನ್ ಕೊಡೋ ಪ್ರಿಯಾರಿಟಿ ಯಾವುದು? ಇದು ಬಹುಶಃ ಪ್ರತಿಯೊಬ್ರು ತಮ್ಮ ತಮ್ಮ ಕೆಪಾಸಿಟಿ, ವೀಕ್ನೆಸ್ ಮೇಲೆ ಡಿಸೈಡ್ ಮಾಡ್ಕೋಬೇಕಾದ ಪ್ರಶ್ನೆ ಅಂತ ಈ ಗೈಡ್ ಪರೋಕ್ಷವಾಗಿ ಹೇಳ್ತಿರೋ ಹಾಗಿದೆ. ನಿಜ. ಇದು ತುಂಬಾ ರೆಲೆವೆಂಟ್ ಆದ ಮತ್ತು ಪರ್ಸನಲ್ ಆದ ಪ್ರಶ್ನೆ. ಪ್ರತಿಯೊಬ್ಬರ ಉತ್ತರ ಬೇರೆ ಬೇರೆ ಇರಬಹುದು. ಖಂಡಿತ. ಈ ಸವಾಲಿನ ಜೊತೆಗೆ ಇದು ತಮ್ಮ ಸಾಮರ್ಥ್ಯವನ್ನ ಪರೀಕ್ಷಿಸ್ಕೊಳ್ಳೋಕೆ ಮತ್ತು ನೆಕ್ಸ್ಟ್ ಲೆವೆಲ್ಗೆ ರೆಡಿ ಆಗೋಕೆ ಒಂದು ಒಳ್ಳೆ ಅವಕಾಶನೂ ಹೌದು ಅನ್ನೋದನ್ನ ನೆನಪಿಸ್ತಾ, ಕರ್ನಾಟಕ ಟೆಟ್ 2025ರ ಪ್ರಿಪರೇಷನ್ ಬಗ್ಗೆ ಈ ಗೈಡ್ನ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಅಮೂಲ್ಯವಾದ ಒಳನೋಟಗಳನ್ನ ಕೊಟ್ಟ ಮೂಲಕ್ಕೆ ಧನ್ಯವಾದಗಳು. ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದ ಬೆಸ್ಟ್. ಖಂಡಿತ. ಎಲ್ಲರಿಗೂ ಒಳ್ಳೇದಾಗ್ಲಿ.